ವೈಶು ಬೇಗ ಬಾರೆ. ಮೊನ್ನೆ ಹೇಳಿದೆ ಮಳೆ ಬರುತ್ತೆ ಬೇಗ ಹೋಗೋಣ ಅಂತ. ನನ್ನ ಮಾತಲ್ಲಿ ಕೇಳ್ತೀಯ ನೀನು? ಈಗ ನೋಡಿ ಪಚ್ಚೆ ಮದ್ದೆ ಆಗ್ಬಿಟ್ಟಿದೆ. ಮೊನ್ನೆ ಚೂಳ ಬೇರೆ ಬಂದಿದೆ. ಅದಕ್ಕೆ ಯಾಕೆ ಅಷ್ಟು ತಗೋ ಮಾಡ್ಕೊಳ್ತೀಯ? ನೀನ್ ಈ ಮಟ್ಟಕ್ಕೆ ಇಳಿದ್ಯಾ ಅಂತ ನಾ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಿನ್ ಲೈಫ್ ನ ನೀನೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೇ. ಅಲ್ವೇ ಹುಡುಗರು ನಿನ್ನ ಹತ್ರ ಸಲಿಗೆಯಿಂದ ಮಾತಾಡ್ಸಕ್ ಬಂದ್ರೆ ಬೆಂಕಿ ಬೆಂಕಿ ಕೆಂಡ ಆಗ್ತೀವಿ ನೀನು. ಅದ್ ಎಲ್ಲಿ ತಾನೆ ಬಂತು ನಿಂಗೆ ಹುಚ್ಚತಾ ಇದೆಯಾ? ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಾ? ಹೋಗ್ಲಿ, ನಾವಿಲ್ಲಿ ಬಂದಿದ್ದಾದ್ರೂ ಯಾಕೆ? ಪ್ರೀತಿಸ್ಬೇಕಾಗಿರೋ ನನ್ನ ತಂದೆ ತಾಯಿ ಪ್ರೀತಿಸ್ಲಿಲ್ಲ, ಅವ್ರಿಗೊಂದು ಬುದ್ಧಿ ಕಲಿಸ್ಬೇಕು ಅಂತ ತಾನೆ. ಆದ್ರೆ ನೀನ್ ಮಾಡಿದಾದ್ರೂ ಏನೇ? ನೀನ್ ಹಾಳಾಗೋದು ಅಲ್ಲದೆ ನಮ್ಮನ್ನು ಹಾಳಾಗೋರನ್ನ ಪಕ್ಕ ಕಟ್ಬಿಟ್ಟಿಯಲ್ಲೇ. ನೀನ್ ಹಾಗೆ ಜಾರೋಕೆ ನಮಗೂ 100 ಅವಕಾಶಗಳು ಇತ್ತು. ಆದ್ರೆ ನಾವ್ ಜಾರಕ್ಕ ಹೆಣ್ಣಾದೊಳಗೆ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇರ್ಬೇಕು ಕಣೆ. ಅದಿಲ್ದೆ ಹೀಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ಭವಿಸೋದು ಯಾರು? ಹೆಣ್ಣೆ ಹೊತ್ತು ಗಂಡಲ್ಲ. ನಾವ್ ಮತ್ತೆ ಊರಿಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಮ್ ಪ್ರಿನ್ಸಿಗೆ ಹೇಗೆ ಮುಖ ತೋರಿಸ್ತ್ಯಾ? ಅವರಂತೂ ನಿನ್ನ ಮಗಳ ತರ ಪ್ರೀತಿಸ್ತಿದ್ರು. ಅಷ್ಟಕ್ಕೂ ಬೆಳಕು ಹರಿದ್ರೆ ಸಂಜು, ಮ್ಯಾಗಿ, ರಾಮ್ಕಿ ಅವ್ರನ್ನೆಲ್ಲ ಹೇಗೆ ಫೇಸ್ ಮಾಡ್ತೀಯಾ? ಆಗಿದಾಗೋಯ್ತು, ಹೋಗ್ಲಿ. ಆ ಟೈಮಲ್ಲಿ ಸೇಫ್ ಆಗೋಯ್ತ್ಯಾ? ನೀನ್ ಹೊತ್ತು ಮಾಡಿತನ ನೋಡಿದ್ರೆ ಮೈಯೆಲ್ಲ ಉದ್ದು ಹೋಗುತ್ತೆ. ನೋಡು, ಸಂಜು ಬರ್ತಾ ಇದ್ದಾನೆ. ಮೊದಲು ಕಣ್ಣೀರಿಸ್ಕೊ. ಯಾವುದೇ ಕಾರಣಕ್ಕೂ ಈ ವಿಷಯ ಅವನು ಗೊತ್ತಾಗ್ಬಾರ್ದು. ಏನೋ ಏನಿಗೂ ಇಷ್ಟೊಂದು ಕಾನ್ಫರೆನ್ಸ್? ಯಾಕೆ ಬೆಲ್ಲಾಗಿದ್ದಾಳ? ಹುಷಾರಾಗಿದ್ದಾಳ ತಾನೆ? ಇಷ್ಟ ದಿನ ಹುಷಾರಾಗಿದ್ಲು, ಈಗ ಹುಷಾರ್ ತಪ್ಪಿದ್ದಾಳೆ. ಸಂಜು, ನಾಳೆ ಬೆಳಗ್ಗೆನೆ ನಾವೆಲ್ಲ ಬೆಂಗಳೂರಿಗೆ ಹೊರಡ್ಬೇಕು ಕಣೋ. ಅದೇನು ಇದ್ದಕ್ಕಿದ್ದಾಗೆ ಈ ಡಿಸಿಷನ್? ನೋಡು, ಅದನ್ನೆಲ್ಲ ಬಿಡಿಸಿ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ನಾಳೆ ನಾವು ಹೊರಡ್ಬೇಕು ಅಷ್ಟೇ. ಸರಿ, ಬನ್ನಿ ಹೋಗೋಣ. ಈ ಹುಡುಗಿರು ಯಾವ ಏನ್ ಡಿಸಿಷನ್? ವೈಶು, ಎಲ್ಲೋದ್ರಿ ಇವರೆಲ್ಲ? ದಡಿ ಮೇಲೆ ಹೇಳ ಮೇಲೆ ಏನೋ ನಿನ್ ಗೋಳು? ಸಿದ್ದು ವೈಶು ಕಾಣಿಸ್ತಿಲ್ಲ ಕಣ. ಇಲ್ಲ ಎಲ್ಲ ಇರ್ತಾರ ಹುಡ್ಕೋ. ಹೇಳ್ತಾ ಇಲ್ವಾ? ಮ್ಯಾಗಿ ಮ್ಯಾಗಿ ಮ್ಯಾಗಿ
ಏನೋ ನಿನ್ ಗೋಳು. ಸಿದ್ದು ವಯಸ್ಸು ಕಾಣಿಸ್ತಿಲ್ಲ ಕಣೆ. ಇಲ್ಲೇ ಎಲ್ಲಾದ್ರೂ ಇರ್ತಾರ ನೋಡು. ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಸುಜಿ ಸುಜಿ ಬನ್ನಿ ನೋಡೋಣ. ಸಂಜು ಎತ್ತೋಳು ಅಂತ ಹೇಳೋ ಸಂಜು. ನಮ್ಮ ಪ್ರೀತಿ ಪಾತ್ರರಾದ ಪೂಜ್ಯ ವಂದನಾ ಮೇಡಮ್ ನವರಿಗೆ ಸಿದ್ದು ವೈಶು ಮಾಡುವ ಅಂತಿಮ ನಮಸ್ಕಾರಗಳು. ಮೇಡಮ್, ಈ ಜಗತ್ನಲ್ಲಿ ನಮ್ಮವರು ಅಂತಿದ್ದ ನಿಮ್ಮಲ್ಲಿ ನಮ್ಮ ಅಂತರಂಗನ ಹೇಳ್ಕೋಬೇಕು ಅನ್ನೋ ಆಸೆ ನಮ್ದು. ಹೌದು ಮೇಡಮ್, ಇವತ್ತಿನ ನಮ್ಮ ಈ ದುರವಸ್ಥೆಗೆ ಕಾರಣ ನಾವೇ. ಈ ಕ್ಷಣದಲ್ಲಿ ನಮಗ್ ದುಃಖ ಆಗ್ತಿರೋದು ಕೇವಲ ಒಂದ್ ವಿಷಯಕ್ಕೆ, ಅದು ಹೆತ್ತವ್ರಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀವಲ್ಲ ಅಂತ. ಮೇಡಮ್, ಕಾಲೇಜ್ ಮೆಟ್ಲು ಹತ್ತೋವಾಗ ಎಲ್ಲಾ ವಿದ್ಯಾರ್ಥಿಗಳ ತರಾನೇ ನಾವು ಒಳ್ಳೆ ವಿದ್ಯಾರ್ಥಿಗಳು ಅನ್ನಿಸ್ಕೋಬೇಕು, ಯಾರು ಸಾಧಿಸದೇ ಇರೋದನ್ನ ಸಾಧಿಸಿ ಈ ಸಮಾಜಕ್ಕೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರೆ ನಮ್ ಕನ್ಸ್ಗಳು ನಮ್ ಕಣ್ಣೆದ್ರಿಗೆ ನುಚ್ಚು ನೂರಾಗೋಯ್ತು ಮೇಡಮ್, ನುಚ್ಚು ನೂರಾಗೋಯ್ತು. ಚಿಕ್ಕಂದಿನಿಂದಲೂ ಕೇವಲ ಕೆಟ್ಟ ಚಟಗಳನ್ನ ನೋಡ್ತಿದ್ದ ನನಗೆ ಮುಂದೆ ಯೌವನಕ್ಕೆ ಬಂದಾಗ ಅದರ ಆಕರ್ಷಣೆಗೆ ಬಲಿಯಾಗಿ ನಾನು ದಾರಿ ತಪ್ಪಿದೆ. ನನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡು ನನಗ್ ದಾರಿ ತೋರ್ಸೋಕೆ ಇದ್ರೂ ಇಲ್ದವರಾಗಿ ನಾನು ಅನಾಥನಾದೆ. ಹುಟ್ಟಿದಾಗ್ಲಿಂದಲೂ ಒಂದೇ ಒಂದು ಪ್ರೀತಿ ಮಾತು ಕೇಳ್ದೆ ತಂದೆ ತಾಯಿ ಅನ್ಸ್ಕೊಂಡವ್ರು ಹೆಜ್ಜೆ ಹೆಜ್ಜೆಗೂ ಚುಚ್ಚು ಮಾತಿನಿಂದ ಅವಮಾನ ಮಾಡ್ತಾ ಬೈಗಳ ಮಳೆಲೆ ನಮ್ಮನ್ ಬೆಳೆಸ್ಬಿಟ್ರು. ಇದೆಲ್ಲದ್ರಿಂದ ಬೇಸತ್ತು ನಾವು 4 ದಿನ ಇವರಿಂದ ಕಣ್ಮರೆಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಊರ್ ಬಿಡೋ ನಿರ್ಧಾರಕ್ಕೆ ಬಂದ್ವಿ. ಆದ್ರೆ ಈ ಪರಸ್ಥಳ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಹಿಂಸೆ ಕೊಡ್ತಾ ಹೋಯ್ತು. ಯಾವ್ದೇ ಮಕ್ಕಳು ತಂದೆ ತಾಯಿ ನೆರಳಿಲ್ದೆ ಬದುಕೋಕಾಗಲ್ಲ ಅನ್ನೋದು ಸತ್ಯ ಅನ್ನಿಸ್ತು. ಮೇಡಮ್, ಕೊನೆದಾಗಿ ನಿಮ್ಮಲ್ಲಿ ನಮ್ದೊಂದು ರಿಕ್ವೆಸ್ಟ್. ನಮ್ಮಿಬ್ಬರು ಈ ಸಾವು ಉಳಿದೆಲ್ಲ ಸ್ಟೂಡೆಂಟ್ಸ್ಗೂ ಈ ಸಮಾಜಕ್ಕೂ ಒಂದ್ ಪಾಠ ಆಗ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಹೆತ್ತ ತಂದೆ ತಾಯಿಗಳಿಗೆ ಒಂದ್ ಪಾಠ ಆಗ್ಬೇಕು, ಒಂದ್ ಪಾಠ ಆಗ್ಬೇಕು. ಮೇಡಮ್, ಯಾವುದೇ ಕಾರಣಕ್ಕೂ ನಮ್ಮ ಈ ದೇಹಗಳನ್ನ ನಮ್ಮ ತಂದೆ ತಾಯಿಗಳಿಗೆ ಒಪ್ಪಿಸ್ಬೇಡಿ. ನಮ್ಮ ಅಂತಿಮ ಸಂಸ್ಕಾರ ನಿಮ್ಮ ಸಮ್ಮುಖದಲ್ಲೇ ನೀವೇ ನಡೆಸ್ಬೇಕು ಮೇಡಮ್. ನಮ್ಮ ದೇಹದ ಬೂದಿ ಕಾಲೇಜ್ ಆವರಣದಲ್ಲಿರೋ ಗುಲಾಬಿ ಗಿಡಗಳಿಗೆ ಗೊಬ್ಬರ ಆಗ್ಬೇಕು. ನಾವು ಇದೇ ಆವರಣದಲ್ಲಿ ಗುಲಾಬಿಗಳಾಗಿ ಅರಳಿ ನಿಮ್ ಪಾಠ ಕೇಳ್ಬೇಕು. ಹೀಗ್ ನಿಮ್ ಆಶ್ರಯದಲ್ಲಿದ್ರೆ ಮಾತ್ರ ನಮ್ಮ ಆತ್ಮಕ್ ಶಾಂತಿ,
ಮತ್ತೆ ಮತ್ತೆ ನಿಮ್ಮನ್ನ ಮೇಡಮ್ ಮೇಡಮ್ ಅಂತ ಕರೆಯೋಕೆ ಇಷ್ಟಪಡ್ತೀವಿ. ಈ ತಬ್ಲಿ ಮಕ್ಕಳು ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸಿ. ಇತಿ ತಮ್ಮ ವೈಶು, ಸಿದ್ದು. ಜೈ, ಮುಂದೆ ಹೇಗೆ? ಈ ಮಕ್ಕಳು ಸಂಬಂಧಪಟ್ಟವರಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ಮೇಡಮ್, ಆದ್ರೆ ಅವ್ರು ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಯಾಕೋ ಇನ್ನೂ ಬಂದಿಲ್ಲ? ಇನ್ ತಡ ಮಾಡೋದು ಬೇಡ ಮೇಡಮ್, ಮುಂದಿನ ಕಾರ್ಯ ನೀವೇ ನೆರವೇರಿಸಿ. ಏನ್ ಹೇಳ್ತಿದ್ದೀರಾ ನೀವು? ನಾನು ಇವ್ರು ಸಂಸ್ಕಾರ ಮಾಡಕ್ಕಾಗಲ್ಲ. ನಾನೇನ್ ಇವ್ರು ಬಂಧುನ, ಬಳಗನ, ಇಲ್ಲ ರಕ್ತ ಸಂಬಂಧಿನ? ಆಫ್ಟರ್ ಆಲ್ ಒಬ್ಬ ಟೀಚರ್, ಅವ್ರು ನನ್ನ ಸ್ಟೂಡೆಂಟ್ಸ್ ಅನ್ನೋದು ಬಿಟ್ರೆ. ರಕ್ತ ಸಂಬಂಧಕ್ಕಿಂತ ಆತ್ಮ ಸಂಬಂಧ ದೊಡ್ಡದು ಮೇಡಮ್. ಅವ್ರು ಈ ಪ್ರಪಂಚ ಬಿಟ್ಟು ಹೋಗಿರ್ಬೋದು, ಆದ್ರೆ ನಿಮ್ಮನ್ನ, ನಿಮ್ಮ ಮಮತೆಯನ್ನ, ವಿಶ್ವಾಸನ, ನಿಮ್ಮ ಮೇಲಿಟ್ಟಿರೋ ಅಭಿಮಾನನ, ನೀವು ತೋರಿಸಿರೋ ಪ್ರೀತಿನ ಬಿಟ್ಟೋಗಿಲ್ಲ ಮೇಡಮ್. ಅವ್ರು ಬರ್ದಿರೋ ಪತ್ರದಲ್ಲಿ ಅವ್ರ ಸಂಸ್ಕಾರ ನೀವೇ ನೆರವೇರಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಮೇಡಮ್. ನೀವೇ ಅವ್ರಿಗೆಲ್ಲ ಮೇಡಮ್. ಮುಂದಿನ ತೀರ್ಮಾನ ನಿಮ್ಗೆ ಬಿಟ್ಟಿಲ್ಲ. ಮಗು ನಮ್ಗೆ ಮುಂದಿನ ಕಾರ್ಯ ಎಲ್ಲ ನೀನೇ ಮಾಡ್ಬೇಕಮ್ಮ. ಅವರಪ್ಪ ನಾನು ಇನ್ನೂ ಬದುಕಿದ್ದೀನಿ. ಎಷ್ಟು ಧೈರ್ಯ ನಿನಗೆ? ಏನ್ರಿ ಇದೆಲ್ಲ? ಏನ್ರಿ ಇದೆಲ್ಲ? ನಾನು ಸುಮ್ಮನೆ ಇದ್ದೀನಿ ಅಂತ ನನ್ನ ಮಗನ ಬೆಂಕಿ ಇಡೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಹೇಳ್ರಿ. ಹಗಲು ರಾತ್ರಿ ದುಡಿದು ಇವ್ರು ಕೇಳಿದಾಗಲ್ಲ ಹಣ ಕೊಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಸಾಕಿದ್ರಿ ಅವನ್ನ. ಹೊಟ್ಟೆ ನಿಮ್ಗೆ ಈಗೇನೋ ದೊಡ್ಡದಾಗ ಉಪಕಾರ ಮಾಡ್ತಿರಂತ ಬಂದು ಸತ್ತು ಮಕ್ಕಳಿಗೆ ಬೆಂಕಿ ಇಟ್ಟು ದೊಡ್ಡ ಮನುಷ್ಯ ಬೇಕಂತ ಆಸೆ ಪಡ್ತಾ ಇದ್ದೀರಾ? ಯಾಕೆ ನಮ್ಗೆ ಯೋಗ್ಯತೆ ಇಲ್ವಾ? ಇಲ್ಲಿರೋ ತಂದೆ ತಾಯಿ ನಾನು ಏನಂತ ತಿಳ್ಕೊಂಡಿದ್ರಾ? ಖಾಲಿ ಮತ್ತೆ ಕಸ ಅಂತ ತಿಳ್ಕೊಂಡಿದ್ರಾ? ಮಾತಾಡ್ರಿ, ಮಾತಾಡ್ರಿ. ಏನ್ ಮಾತಾಡ್ತಾರ ಅವರು? ಹೆತ್ತವ್ರ ಸಂಕಟ ಏನು ಅಂತ ಗೊತ್ತಿದೇನ್ರಿ? ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ಇಷ್ಟೆಲ್ಲ ಕಷ್ಟಪಟ್ಟಿದೀವಿ. ನೀವು ನೋಡಿದ್ರೆ ಯಾವ್ದೋ ತಪ್ಪಲಿ ಮಕ್ಕಳಿಗೆ ಸಂಸ್ಕಾರ ಮಾಡೋ ಸಂಸ್ಕಾರ ಮಾಡ್ತಿದ್ರೇನ್ರಿ? ರೀ ಮೇಡಮ್, ಎದುರುಗಡೆ ನಿಂತಿದ್ದಾನಲ್ಲ ಈ ಅಯೋಗ್ಯ ನನ್ನ ಮಗ, ಇವನ್ ಕೇಳಿ. ಪ್ರಪಂಚದಲ್ಲಿರೋ ಎಲ್ಲಾ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ತಂದು ಇವನ್ ಮುಖದ ಮೇಲೆ ಬಿಸಾಕಿದ್ದೀನಿ. ಇವನ್ ಏನೇನ್ ಸವಲತ್ತು ಬೇಕೋ ಎಲ್ಲ ಮಾಡಾಕಿದ್ದೀನಿ. ಬರೀ ಇವನ್ ಡ್ರಾಯಿಂಗ್ ರೂಮ್ ಡೆಕೋರೇಷನ್ಗೆ ಅಂತ ನಾ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ನಿಮ್ಗೇನಾದ್ರು ಗೊತ್ತಾ? ಆ ಲೆಕ್ಕ ಹೇಳ್ತಾ ಹೋದ್ರೆ ನಿಮ್ ತಲೆ ತಿರುಗುತ್ತೆ. ಹೆತ್ತವ್ರ ಕಷ್ಟ ನಿಮ್ಗೆ ಏನ್ರಿ ಗೊತ್ತು? ನಾವೇನೇ ಬಿಸ್ನೆಸ್ ಮಣ್ಣು ಮಸಿ ಅಂತ ಮಾಡಿದ್ರು ಎಲ್ಲ ಇವ್ರ ಸುಖಕ್ಕೋಸ್ಕರ ತಾನೇ ಮಾಡೋದು. ಹೋಗ್ಬೇಕಾದ್ರೆ ನಾವೇನಾದ್ರೂ ತಲೆ ಮೇಲೆ ಹೊತ್ಕೊಂಡ ಹೋಗ್ತೀವಿ. ಏನು ಬಿಸಾಕಬೇಕಿಲ್ಲ? ಇಲ್ಲಿ 2 ಮೃತದೇಹಗಳಿವೇನೋ, ಮರ್ಯಾದೆ ಬೇಡವಾ ನಿಮ್ಗೆ? ನಿಮ್ ಯೋಗ್ಯತೆಗೆ ಜನ್ಮ ಕೊಟ್ಟೋರ ನೀವು? ಜನ್ಮ ಕೊಟ್ಟೋರ ನೀವು? ಅಲ್ಲ, ಈ ಮುಗ್ಧ ಮಕ್ಕಳು ಜೀವ ತೆಗೆದವರು. ಎಲ್ಲಿಬಿಲ್ಲದ ನಾಲ್ಗಿದೆ ಅಂತ ಚೆನ್ನಿನ ಮಾತಾಡ್ಬೇಡಿ. ಜನ್ಮ ಕೊಟ್ಟ ನಾವಂತೆ ಮಾತಾಡ್ತಾರೆ. ನಾಯಿ ನರಿಗಳು ಜನ್ಮ ಕೊಡ್ತೇನೆ, ಆದ್ರೆ ನೀವು ಅವಕ್ಕಿನ ಕಡೆ. ಅವು ಜನ್ಮ ಕೊಟ್ಟು ತಮ್ಮ ಮರಿಗಳು ಸ್ವಂತ ಕಾಲ ಮೇಲೆ ನಿಲ್ಲೋವರೆಗೂ ಆಸರಿಯಾಗಿದ್ದು ಪೋಷಣೆ ಮಾಡಿ ಜನ್ಮನ ಸಾರ್ಥಕ ಮಾಡ್ಕೊಳುತ್ತೆ. ಅವಕ್ಕೂ ನಿಮ್ಗೂ ಎಲ್ಲೇ ಹೋಲಿಕೆ? ನನ್ ಗೊತ್ತು ರೀ, ಈ ನಿಮ್ ಮಗುನ ಚಿಕ್ಕಂದಿನಿಂದ ಹೇಗ್ ಬೆಳೆಸಿದ್ರಿ, ಅವ್ರಿಗೆ ಏನೇನ್ ಕೆಲಸ ಮಾಡ್ತಿದ್ರಿ ನಂಗೆ ಗೊತ್ತು. ದುಷ್ಟ ಚಟಗಳನ್ನ ಬೆನ್ನೆ ಗಂಟಿಸ್ಕೊಂಡಿರೋ ನೀವು ನಿಮ್ಮ ಚಪ್ಪಲ ತೀಸ್ಕೊಳ್ಳೋದಕ್ಕೆ ಏನ್ ಮಾಡ್ತಿದ್ರಿ? ಈ ಮಗು ಕೈಲೆ ಹೆಂಡ ತಸ್ಕೊಂಡ್ ಕುಡಿತಿದ್ರಿ, ಅವ್ನ ಕೈಲೆ ಬೀಡಿ ಸಿಗರೇಟ್ ತಸ್ಕೊತಿದ್ರಿ, ಅವ್ನ ಎದುರುಗಡೆಗೆ ಸೇರ್ತಿದ್ರಿ. ಚಿಕ್ಕ ಮಕ್ಕಳ ಮುಂದೆ ಏನೇನ್ ಮಾಡ್ಬಾರ್ದು ಅದನ್ನೆಲ್ಲ ಮಾಡ್ತಿದ್ರಿ. ಅಲ್ಲ 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 ಅಂತ ಹೇಳಿ
ಮಾತಿನ ಚೂರಿಂದ ಚಟ್ಟಿ 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 ಸಾಯ್ತಿದ್ರಲ್ಲ. ಅವಳು ಕಾಲೇಜ್ ಬಿಟ್ಟ ಮೇಲೆ ಮನೆಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆದ್ರು ಯಾರ ಜೊತೆ ಮಲ್ಕೊಳಕ್ ಹೋಗಿದ್ಯೆ ಅಂತ ಅವಮಾನ ಮಾಡ್ತಿದ್ರಲ್ಲ. ಸ್ವಂತ ಮಗಳ ಬಗ್ಗೆ ಆ ರೀತಿಯೆಲ್ಲ ಮಾತಾಡೋದಕ್ಕೆ ನಿಮ್ ಬಗ್ಗೆ ನಿಮ್ಗೆ ಅಸಹ್ಯ ಆಗ್ತಿರ್ಲಿಲ್ವಾ? ಎಂದು ಇವ್ರ ಜೊತೆ ಓಡ್ ಹೋಗಿದ್ದ ಎಲ್ಲ ಮಕ್ಕಳ ಹಿಂದೆನು ಒಂದೊಂದು ದೊಡ್ಡ ದುರಂತ ಕಥೆನೇ ಇದೆ ನೋಡಿ. ಈ ವಯಸ್ಸಲ್ಲಿ ನಿಮ್ ಮಕ್ಕಳಿಗೆ ಬೇಕಾಗಿರೋದು ನಿಮ್ ಹಣ ಅಲ್ಲ, ನಿಮ್ ಕ್ರೆಡಿಟ್ ಕಾರ್ಡ್ ಅಲ್ಲ, ಇಂದಿನ ಡೆಕೋರೇಷನ್ ಅಲ್ಲ, ನಿಮ್ ಪ್ರೀತಿ, ನಿಮ್ಮ ಮಮತೆ, ನಿಮ್ಮ ವಾತ್ಸಲ್ಯ. ಇಂಥ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮತೆ ಇವೆಲ್ಲ ಸಿಗದೇ ಇರೋ ಮಕ್ಕಳು ತಂದೆ ತಾಯಿಗಳಿದ್ರು ತಪ್ಪಲೆ ಅಂತೆ ಮತ್ತಿದೇನ್ರಿ? ಅಂತ ದೊಡ್ಡ ಮನುಷ್ಯರು ಅನ್ಕೊಂಡಿರೋ ನೀವೆಲ್ಲ ಎಂತ ತಪ್ಪು ಮಾಡ್ತೀರಾ? ಏನು ನಿಮ್ ಮಕ್ಳು ತಪ್ಪು ಮಾಡಿದ್ವಾ? ನಿಮ್ ಮಕ್ಳು ಮಾಡೋಲ್ವಾ? ಮಕ್ಳು ತಪ್ಪು ಮಾಡಿದಾಗ ಮುದ್ದು ಮಾಡ್ತಾ ತಿದ್ದಬೇಕು. ಹಾಗೆ ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ಟಿ ಹುಡುಕಿಸ್ಬೇಕು. ಅದೇ ನಿಜವಾದ ತಂದೆ ತಾಯಿಗಳ ಲಕ್ಷಣ. ಈಗಲೂ ಕಾಲ ಮೆಚ್ಚಿಲ್ಲ. ನಿಮ್ಮ ಆತ್ಮಸಾಕ್ಷಿಗಳನ್ನ ನೀವೇ ಕೇಳ್ಕೊಳ್ಳಿ. ಆಗ ನಿಜವಾಗ್ಲು ನಾನೊಬ್ಬ ಒಳ್ಳೆ ತಂದೆಯಾಗಿ ನಡ್ಕೊಂಡಿದ್ದೀನಿ ಅಂತ ಅನ್ಸಿದ್ರೆ ನಂದೇನು ಅಭ್ಯಂತರ ಇಲ್ಲ. ಈ ಸಂಸ್ಕಾರನ ನೀವೇ ಮಾಡಿ. ಎಲ್ಲ ಮುಗಿಸ್ಬೇಕು. ಆಯ್ತು ಮೇಡಮ್. ನಮ್ಮ ದೇಹದ ಬೂದಿ ಕಾಲೇಜ್ ಆವರಣದಲ್ಲಿರೋ ಗುಲಾಬಿ ಗಿಡಗಳಿಗೆ ಗೊಬ್ಬರ ಆಗ್ಬೇಕು.